ಹಾಯ್, ನೀತು ಬ್ಲಾಗ್ಗೆ ಸ್ವಾಗತ. ನನ್ನ ಚಿಕ್ಕ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಮಾಡಿರೋದು, ಅದನ್ನು ಶೇರ್ ಮಾಡಿ. ನನ್ನ ಮಗಳಿಗೆ ಬರ್ಡೇ ಇತ್ತು, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ನಮ್ಮ ಬಾಲ್ಕನಿಲೇ ಮಾಡಿದ್ದು ಸಿಂಪಲಾಗೆ. ಯಾಕಂದರೆ ವರ್ಷವೂ ಅವ್ರ ಕಾಲೇಜಲ್ಲೇ ಬರ್ಡೇ ಮಾಡ್ಕೊಳ್ತಾಯಿದ್ರು, ಆಮೇಲೆ ಫ್ರೆಂಡ್ಸ್ ಜೊತೆ ಬರ್ತಡೇ ಮಾಡ್ಕೊಳ್ತಾಯಿದ್ರು. ಈ ವರ್ಷ ನನ್ನ ಮನೆಯಲ್ಲೇ ಮಾಡಿದ್ದು. ಯಾಕಂದರೆ ಅವ್ರ ಅಪ್ಪ ಕೂಡ ಹೋಗ್ಬಿಟ್ಟು ಯಾವಾಗಲೂ ಕಾಲೇಜಲ್ಲಿ ಇರಬೇಕಾದ್ರೂ ಕೂಡ ಅವಳ ಬರ್ತಡೇಗೆ ಹೋಗಿ ಅವಳು ಮತ್ತು ನನ್ನ ತಂಗಿ ಹಸ್ಬೆಂಡ್ ಇಬ್ಬರು ಕೂಡ ಹೋಗಿ ಫ್ರೆಂಡ್ ಜೊತೆ ಇವರು ಕೂಡ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಯಾವಾಗಲೂ ಬರ್ತಾಯಿದ್ರು. ಈ ವರ್ಷ ಅವಳ ಕೆಲಸ ಆಗಿದೆ, ಹಾಗಾಗಿ ಅವಳೆಲ್ಲೂ ಹೋಗಿದ್ದಿಲ್ಲ. ನೈಟ್ ಡ್ಯೂಟಿ ಬೇರೆ ಇತ್ತು ಅವಳಿಗೆ, ಸಾಯಂಕಾಲ ಬರೋದು ಲೇಟ್ ಇತ್ತಲ್ಲ, ಹಾಗಾಗಿ ಆವಾಗ ಸರ್ಪ್ರೈಸಾಗಿ ಬರ್ಡೇ ಮಾಡೋಣ ಅಂದ್ಕೊಂಡು ಏನು ಮಾಡಿದೆ, ಮನೇಲೇ ಇದ್ದಿದ್ದು ಐಟಮ್ಸ್ ತೊಗೊಂಡು, ಅವಳಿಗೆ ಗೊತ್ತಿಲ್ಲ ಹಂಗೆ ಗಣಪತಿಗಂತ ತೊಗೊಂಡು ಬಂದಿರ್ತೀವಲ್ಲ, ಅದು ಇದು ಇತ್ತು, ಅದೆಲ್ಲ ತುಂಬ ಹಾಕಿ ಚಿಕ್ಕದಾಗಿ ಮಾಡಿದ್ದೀನಿ. ಚೆನ್ನಾಗಿದೆಯಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಅವಳಿಗೆ ಇಷ್ಟ ಆಯಿತು. ಯಾಕಂದರೆ ಒಂದು ಸತಿ ಹೇಳಿದ್ಲು ನನ್ನ ತಂಗಿ ಬರ್ಡೇಲಿ, ನೀನು ಈ ಥರ ಎಲ್ಲ ಮಾಡೋದೇ ಇಲ್ಲ, ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡು ಅಂತ ನಾನು ಅಂದ್ಕೊಂಡಿದ್ದೆ. ಮಕ್ಳಿಗೆ ಆಚೆ ಬರ್ತಡೇ ಮಾಡೋದೇ ಇಷ್ಟ ಅಂತ, ಆದರೆ ನನ್ನ ಮಗಳಿಗೆ ಮನೇಲಿ ಮಾಡೋ ಬರ್ತಡೇನೇ ಇಷ್ಟ. ಮನೇಲಿ ಚಿಕ್ಕ ಮಕ್ಳು ಥರ ಅದೇನೇನೋ ಹಾಕಿ ಎಲ್ಲ ಬೆಲೂನ್ಸ್ ಕಟ್ಟಿ ಅದೆಲ್ಲ ಮಾಡೋದು ಇಷ್ಟ ಅವಳಿಗೆ. ಅದಕ್ಕೆ ನಾನು ಚಿಕ್ಕದಾಗೆ ಹಾಗೆ ಮಾಡೋಕ್ಕೆ ಹೋದೆ. ಚೆನ್ನಾಗಿತ್ತೋ ಇಲ್ವೋ ಹೇಳಿ. ಇದೆಷ್ಟು ಸತಿ ನಾವು ಇದು ಮಾಡ್ತಿದ್ದೀವಿ ಗೊತ್ತಾ, ಡಬ್ಬ ಬಂದುಬಿಟ್ಟು ಅದರಲ್ಲಿರೋದೆಲ್ಲ ಬೆಳ್ಳಿ ಅಂತ ಕವರ್ಸು, ಏನು ಮಾಡಿದರೂ ಬರ್ತಾಯಿಲ್ಲ. ಎಷ್ಟು ಟ್ರೈ ಮಾಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಆಮೇಲೆ ಏನು ಮಾಡಿದೆ ಅಂದರೆ ಅದಕ್ಕೆ ಹೋಲ್ ಮಾಡಿಬಿಟ್ಟು ಕೈಯಿಂದನೇ ಹಾಕ್ತಾಯಿದ್ದೆ, ಯಾಕೋ ಬರ್ತಾಯಿಲ್ಲ ಅಂತ. ನಂಗೆ ಫಸ್ಟ್ ಟೈಮ್ ಬೇರೆ ತೊಗೊಂಡು ಬಂದಿದ್ದಿದ್ದು, ಅದು ಹೇಗೆ ಮಾಡಬೇಕು ನಂಗೆ ನಿಜ ಗೊತ್ತಿಲ್ಲ. ಹಾಗಾಗಿ ಕೈಯಲ್ಲೇ ಹಾಕಿದೆ. ಆಮೇಲೆ ತುಂಬ ಟೈಮ್ ಆಗಿತ್ತು, ಒಳಗೆ ಬಂದು ಕೇಕ್ ಕಟ್ ಮಾಡ್ಕೊಂಡು ತಿನ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದಿದ ತಕ್ಷಣ ಅವಳಿಗೆ ಚಿಕ್ಕದಾಗಿ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದೆ. ಇಷ್ಟ ಆಗುತ್ತೋ ಇಲ್ವೋ ನೋಡ್ಬಿಟ್ಟು ಹೇಳಿ. ಅವಳಿಗಂತೂ ತುಂಬ ಇಷ್ಟ ಆಯಿತು. ಏನಮ್ಮ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ಯಾ ಅಂತ ಹೇಳಿ. ಹೇಗೋ ಅಕ್ಷಯ ತೀರ್ಥನೂ ಇತ್ತಲ್ಲ ಇವತ್ತು, ಹಾಗಾಗಿ ಒಂದು ಸೈಡ್ ವಿಂಗ್ಸ್ ಎರಡು ಸೈಡ್ ಹಾಕೋದು ತೊಗೊಂಡು ಬಂದಿದ್ದೆ. ಅವಳು ಇನ್ನೂ ಮಲಗಿದ್ಲು, ಮಲಗಿದ ಟೈಮಲ್ಲೇ ಹೋಗಿ ಕೊಟ್ಟೆ. ಪಾಪ ಇನ್ನೂ ಕಣ್ಣು ಉಚ್ಕೊಂಡೇ ನೋಡ್ತಾಯಿದ್ಲು ಏನಿದು ಅಂತ, ತುಂಬ ಇಷ್ಟಪಟ್ಟಳು. ಆಮೇಲೆ ಅವಳಿಗೆ ಹೇಳಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡಿಸ್ದೆ. ಇದನ್ನು ನಾವು ಹಿಂದೂ ಇದರಲ್ಲಿ ದೇವಸ್ಥಾನಕ್ಕೋಸ್ಕರ ಇಟ್ಟು ಪೂಜೆ ಮಾಡ್ತೀವಿ, ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ನಾನು ಚಿಕ್ಕದಾಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ಅವಳಿಗೆ ಕೊಟ್ಟೆ. ಆಮೇಲೆ ಅವಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ಬರಬೇಕಾದ್ರೆ ಒಂದು ಮಣ್ಣಿನ ಬಾಂಡ್ಲಿ ಥರ ಇತ್ತು, ನನ್ನ ಮಗಳಿಗೆ ಅದೆಲ್ಲ ತುಂಬ ಇಷ್ಟ. ಬರಬೇಕಾದ್ರೆ ಏನು ಮಾಡಿದರೂ ಬಿಟ್ಟಿಲ್ಲ, ಎಲ್ಲ ತಗೋ ಅಂತ ಹೇಳಿ ತೊಗೊಂಡ್ಲು. ಇದೆಲ್ಲ ಏನಾದರೂ ಐಟಮ್ಸ್ ಮಾಡಿದಾಗ ತೋರಿಸ್ತೀನಿ ನಿಮಗೆ, ಏನೇನು ಮಾಡ್ಬೋದು ಇದರಲ್ಲಿ ಅಂತ. ನೀರಾಗಿ ನೆನೆಸಿಟ್ಟಿದ್ದೀನಿ ಸದ್ಯಕ್ಕೆ. ಇದು ನಮ್ಮ ಚಿಕ್ಕ ಬಾಲ್ಕನಿಲಿ ಚಿಕ್ಕದಾಗಿ ಬರ್ಡೇ ಮಾಡಿರೋದು ನಾನು. ಚೆನ್ನಾಗಿದೆಯೋ ಇಲ್ವೋ ನನ್ನ ಮಗಳು ಬರ್ತಡೆ ನೋಡಿ. ಇಷ್ಟೇ ಸಿಂಪಲಾಗಿ ಮಾಡಿದ್ದೀನಿ. ನನ್ನ ಬ್ಲಾಗ್ ಆದಷ್ಟು ಶೇರ್ ಮಾಡಿ, ವಾಚ್ ಮಾಡಿ, ನಾನು ಹಾಕಿದ ವಿಡಿಯೋ ವಾಚ್ ಮಾಡ್ತಾಯಿರಿ. ಮತ್ತೆ ಮುಂದಿನ ಸತಿ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ. ¿Qué malo?